ಕರ್ನಾಟಕದಲ್ಲಿ ಸಿಗೋ ಈ 8 ಪ್ರೋಟೀನ್ ಬಾರ್ನ ಕಂಪೇರ್ ಮಾಡಾಯ್ತು. ಈಗ ಇದರಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡೋಣ. ಇನ್ನು ಈ ಕಂಪ್ಯಾರಿಸನ್ ನಡೆದಿರೋದು 6 ಪಾಯಿಂಟ್ಸ್ ಮೇಲೆ. ಮೊದಲನೇದು ಪ್ರೋಟೀನ್ ಬಾರ್ಸ್ ಅಂತ ಸೆಲ್ ಮಾಡಬೇಕಾದ್ರೆ ಆ ಪ್ರೋಟೀನ್ ನ ಕ್ವಾಲಿಟಿ ಚೆಕ್ ಮಾಡಲಿಲ್ಲ ಅಂದ್ರೆ ಹೆಂಗೆ. ಸೊ ಇದರಲ್ಲಿ ಪ್ರೋಟೀನ್ ರೇಷಿಯೋ ಅಂದ್ರೆ ಎವ್ರಿ ಕ್ಯಾಲರಿಗೆ ಪ್ರೋಟೀನ್ ಡೆಲಿವರಿ ಎಷ್ಟಿದೆ, ಆ ಪ್ರೋಟೀನ್ ನ ಸೋರ್ಸ್ ಯಾವುದು ಹಾಗೂ ಅದರ PDCAA ಅಂದ್ರೆ ಈ ಪ್ರೋಟೀನ್ ನಮ್ಮ ಬಾಡಿಗೆ ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅಂತ. ಎರಡನೇದು ಇಂಗ್ರೀಡಿಯೆಂಟ್ ಕ್ವಾಲಿಟಿ, ಮೂರನೇದು ನ್ಯೂಟ್ರಿಷನ್ ಪ್ರೊಫೈಲ್, ನಾಲ್ಕನೇದು ಫ್ಯಾಟ್ ಸೋರ್ಸ್ ಕ್ವಾಲಿಟಿ, ಇನ್ನು ಐದನೇದು ಗ್ಲೈಸೆಮಿಕ್ ಇಂಪ್ಯಾಕ್ಟ್. ಅಂದ್ರೆ ಇದರಲ್ಲಿ ಶುಗರ್ ಎಷ್ಟಿದೆ ಅಂತ ನೋಡೋದಷ್ಟೇ ಅಲ್ಲ, ಆ ಶುಗರ್ಗೆ ಯೂಸ್ ಮಾಡಿರುವಂತ ಇಂಗ್ರೀಡಿಯೆಂಟ್ ಇಂದ ನಮ್ಮ ಬ್ಲಡ್ ಶುಗರ್ ಎಷ್ಟು ಬೇಗ ಸ್ಪೈಕ್ ಆಗುತ್ತೆ ಅನ್ನೋದು. ಕೊನೆಯದಾಗಿ ಇದರ ಪ್ರೈಸ್ ವ್ಯಾಲ್ಯೂ ಅಂದ್ರೆ ಕೊಟ್ಟಿರೋ ದುಡ್ಡು ಇದು ವರ್ತಿದೆಯಾ ಇಲ್ವಾ ಅಂತ ಗೊತ್ತಾಗ್ಬೇಕಲ್ಲ. ಇನ್ನು ಈ ಕಂಪ್ಯಾರಿಸನ್ ಫೇರ್ ಆಗಿರ್ಲಿ ಅಂತ ನಾನು ಈ ಎಲ್ಲಾ ಬಾರಲ್ಲೂ ಸಹ ಅವರ ಚಾಕ್ಲೇಟ್ ಫ್ಲೇವರ್ ಆಪ್ಷನ್ಸ್ ಏನಿದೆ ಅದನ್ನೇ ಚೂಸ್ ಮಾಡಿದ್ದೀನಿ. ಮತ್ತೆ ಈ ಎಲ್ಲಾನು ಸಹ ಸೇಮ್ ಫಾರ್ಮುಲಾ ಮತ್ತೆ ಸೇಮ್ ಸ್ಕೋರಿಂಗ್ ಸಿಸ್ಟಮ್ ಇಂದಾನೆ ರೇಟ್ ಮಾಡಿರೋದು. ಇನ್ನು ರಿಸಲ್ಟ್ಸ್ ಗೆ ಬರೋದಾದ್ರೆ 100 ಪಾಯಿಂಟ್ಸ್ ಗೆ 43 ಪಾಯಿಂಟ್ಸ್ ತಗೊಂಡು ಲಾಸ್ಟ್ ಪ್ಲೇಸ್ ಅಂದ್ರೆ 8th ಪ್ಲೇಸ್ ಅಲ್ಲಿ ಈ ಸೂಪರ್ ಯು ಇದೆ. 52 ಪಾಯಿಂಟ್ಸ್ ಇಂದ ಬ್ರಿಟಾನಿಯಾ BU 7th ಪ್ಲೇಸ್, 63 ಪಾಯಿಂಟ್ಸ್ ಇಂದ ಯೋಗಾ ಬಾರ್ ಹಾಗೂ ಸಪ್ಲೈ 6 5th ಪ್ಲೇಸ್ ಅಲ್ಲಿ, 70 ಪಾಯಿಂಟ್ಸ್ ಇಂದ ಹೋಲ್ ಟ್ರೂತ್ 4th ಪ್ಲೇಸ್, 71 ಪಾಯಿಂಟ್ಸ್ ಇಂದ ಫ್ಯಾಬ್ 3rd ಪ್ಲೇಸ್, 78 ಪಾಯಿಂಟ್ಸ್ ಇಂದ ಮ್ಯಾಕ್ಸ್ ಪ್ರೋಟೀನ್ 2nd ಪ್ಲೇಸ್. ಇನ್ನು ಫಸ್ಟ್ ಪ್ಲೇಸ್ ಅಲ್ಲಿ ನನಗೂ ಆಮೇಲೆ ಗೊತ್ತಾಗಿದ್ದ ವಿಷಯ ಏನು ಅಂತಂದ್ರೆ ಈ ಪ್ರೋಟೀನ್ ಬಾರ್ ಒಬ್ಬ ಕನ್ನಡಿಗ ಸ್ಟಾರ್ಟ್ ಮಾಡಿರುವಂತ ಬ್ರ್ಯಾಂಡ್. ಕೇಳಿ ತುಂಬಾ ಖುಷಿ ಆಯ್ತು. ಎನಿವೇಸ್ 81 ಪಾಯಿಂಟ್ಸ್ ಇಂದ ಫಸ್ಟ್ ಪ್ಲೇಸ್ ಅಲ್ಲಿ 11. ಇನ್ನು ಈ ಕಂಪ್ಯಾರಿಸನ್ ನ ಡೀಟೇಲ್ಡ್ ಸ್ಕೋರಿಂಗ್ ಸಿಸ್ಟಮ್, ಫಾರ್ಮುಲಾ ಈ ಎಲ್ಲದನ್ನು ಸಹ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಡ್ ಮಾಡಿದೀವಿ. ಲಿಂಕ್ ಬಯಲ್ ಇದೆ, ಚೆಕ್ ಮಾಡಬಹುದು. ಹಾಗೆ ಇದೇ ತರ ನೆಕ್ಸ್ಟ್ ವೇ ಪ್ರೋಟೀನ್ ಕಂಪ್ಯಾರಿಸನ್ ಮಾಡೋಣ ಅಂತ ಇದ್ದೀನಿ. ನಿಮಗೆ ಯಾವ ವೇ ಪ್ರೋಟೀನ್ ನ ಚೂಸ್ ಮಾಡಬೇಕು ಕಮೆಂಟ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಚೂಸ್ ಮಾಡಿ ಮಾಡ್ತೀನಿ.